ಮಾಧ್ಯಮದೇ ಅಧಿಕೃತ ಪೇಜ್ ಅಲ್ಲೇ ವೈರಲ್ ಆಗಿರೋ ಕಂಟೆಂಟ್ ನಾನು ಹೇಳ್ತಾ ಇರೋದು, ನೀವು ನೋಡಿರ್ತೀರಿ. ಸಿದ್ದರಾಮಯ್ಯನವ್ರು ಎಲ್ಲ ಕೊಟ್ಬಿಟ್ಟವ್ರೆ ನನಗೆ, ಒಲೆ ತಕೊಂಡಿದೀನಿ, ಹೊಲಗೆ ಮಿಷಿನ್ ತಕೊಂಡಿದೀನಿ. ಬದಲಾವಣೆ ಆಗಿದೆ, ಸಾಮಾಜಿಕ ಬದಲಾವಣೆ ಆಗಿದೆ. ರೀಲ್ಸ್ ನ ಸಾಮಾಜಿಕ ನೋಡಿದೀರಾ? ಬಹಳ ಕೇಳಿದೀನಿ, ನಿಮ್ ಚಾನಲ್ ನೋಡಿದೀನಿ, ಹೇಳಿ. ಸಾಮಾಜಿಕ ಬದಲಾವಣೆ ಆಗಿದೆ ಅಂತ ಹೆಣ್ಮಕ್ಳು ಒಂದ್ ತಿಂಗಳು ಬರ್ಲಿಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತಾರೆ. ಅವ್ರು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ತಡವಾಗಿ ಬರ್ತಾ ಇದೆ. ಪ್ರತಿಯೊಬ್ಬರು ಮಹಿಳೆಯರು ಗೊತ್ತು, ಕರ್ನಾಟಕದ ಪ್ರತಿಯೊಬ್ಬರು ಮಹಿಳೆಯರು ಗೊತ್ತು. ತಡವಾಗಾದ್ರೂ ಕೂಡ ನಮ್ಮ ಅಕೌಂಟ್ ಬರ್ತಾ ಇದೆ. ಕೆಲಸ 2 ತಿಂಗಳು, ಕೆಲಸ 3 ತಿಂಗಳು ಕೂಡ ಒಟ್ಟಾಗಿ ಬಂದಿದೆ. ಬರುತ್ತೆ, ಬಂದಿಲ್ಲ, ಬರುತ್ತೇನೆ ಭರವಸೆ. ಯಾರು ಫೆಬ್ರವರಿ ಮಾರ್ಚ್ ಬರ್ದೇನೆ ನೀವು ಸೆಪ್ಟೆಂಬರ್ ಬಂದಿದೆ, ಏಪ್ರಿಲ್ ಹಾಕ್ಬಿಡ್ತೀರಾ? ಸೆಪ್ಟೆಂಬರ್ ಬಂದಿದೆ, ಏಪ್ರಿಲ್ ಹಾಕ್ಬಿಡ್ತೀರಾ? ಹಾಕಿದಾರಲ್ಲ. ಅಲ್ಲ, ಮಾರ್ಚ್ ಫೆಬ್ರವರಿ ಬಿಟ್ಬಿಟ್ಟು ಏಪ್ರಿಲ್ ಹಾಕ್ತೀರಾ? ಹಾಕಿದ್ದಾರೆ. ಅಲ್ಲ ರೀ, ಮಾರ್ಚ್ ಫೆಬ್ರವರಿ ಹಾಕಿಲ್ಲ. ಹೌದು, ಅದು ಬಿಟ್ಟು ಏಪ್ರಿಲ್ ಹಾಕಿದ್ದಾರೆ. ಏನಾಗಿದೆ ಗೊತ್ತಾ ನೋಡಿ. ಸೊ ನಾವೇನ್ ಅನ್ಕೊಳ್ಬೇಕು ಜನ, ಈಗ ನಾನಲ್ಲ ಫಲಾನುಭವಿ, ನಾನೇ ಗೃಹಲಕ್ಷ್ಮಿ ಫಲಾನುಭವಿ ಅಂತ ಅನ್ಕೊಳ್ಳಿ. ನನಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ಹಾಕಿಲ್ಲ, ಸರಿ, ಏಪ್ರಿಲ್ ಅಲ್ಲಿ ಹಣ ಹಾಕಿದ್ದಾರೆ. ಕರೆಕ್ಟ್. ಏಪ್ರಿಲ್ ಅಲ್ಲಿ ಬಂದಿರೋ ಹಣನ ನಾನು ಫೆಬ್ರವರಿ ಅಂತ ಅನ್ಕೋಬೇಕಾ, ಮಾರ್ಚ್ ಏಪ್ರಿಲ್ ಅಂತ ಅನ್ಕೋಬೇಕಾ? ಅದು ಸರ್ಕಾರದಿಂದ ನಾನು ಜನರ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಟ್ಟು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಸ್ಪಷ್ಟವಾಗಿ ಹೇಳ್ತೀನಿ, ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೂ ಹಣ ಹೋಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರ 2025 ಫೆಬ್ರವರಿ ಮತ್ತೆ ಮಾರ್ಚಿನ ಹಣ ಹೋಗಿಲ್ಲ. ಅದು ಕೂಡ ಹೋಗುತ್ತೆ, ಪ್ರತಿಯೊಂದು ಖಾತೆಗೂ ಹಣ ಬಿಡುಗಡೆ ಆಗತ್ತೆ. ಇದು ಸ್ಪಷ್ಟ. ಈಗ ಈ ಹಿಂದ 3 ತಿಂಗಳು 2 ತಿಂಗಳು ಬಿಕಾಸ್ ಆಫ್ ಕೆಲವೊಂದು ಬದಲಾವಣೆಗಳಿಂದ ಹೋಗಿಲ್ಲ, ಒಟ್ಟೊಟ್ಟಿಗೆ ಹೋಗಿದೆ. ಸೊ ಬಹಳ ಜನರಿಗೆ ನಾವು ಕೇಳುವಾಗ ಬಂತ ಗೃಹಲಕ್ಷ್ಮಿ ಹಣದಂದ್ರೆ ಇಲ್ಲ ಏಪ್ರಿಲ್ ಈಗ ಹಾಕಿದ್ದಾರೆ ಅಥವಾ ಜೂನ್ ಈಗ ಹಾಕಿದ್ದಾರೆ ಅಂತ ಹೇಳ್ತಾರೆ. ಫೆಬ್ರವರಿ ಮಾರ್ಚ್ದು ಹಾಕೇ ಇಲ್ಲ ಅನ್ನೋದಾದ್ರೆ ಏಪ್ರಿಲ್ಗೆ, ಮೇಗೆ, ಜೂನ್ಗೆ, ಜುಲೈಗೆ, ಆಗಸ್ಟ್ಗೆ, ಸೆಪ್ಟೆಂಬರ್ದು ಹೋಗಿದೆ. ಆದ್ರೆ ಫೆಬ್ರವರಿ ಜನವರಿದು ಯಾವಾಗ ಹಾಕ್ತಾರೆ? ಹಂಗಾದ್ರೆ ಆಗ್ತದೆ. ಈಗ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಯಾವಾಗ ಈ ಮಂತ್ ಹಾಕ್ತೀರಾ? ಹಾಕ್ಬಹುದು, ಒಳ್ಳೇದು, ಸಂತೋಷ. ಆಗ್ತಾರೆ, ಹೊಸ ವರ್ಷಕ್ಕೆ ಹಾಕ್ತೀರಾ? ಆಗ್ತಾರೆ, ಹೊಸ ವರ್ಷಕ್ಕೆ ಎರಡು ಅಕೌಂಟ್ ಆಗ್ತಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ 2 ತಿಂಗಳು ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಆಗ್ತದೆ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಸಂದೇಶ ಹೇಳಿದ್ದಾರೆ. ಸಚಿವರು ಕೂಡ ಹೊರೆ ಆಗುತ್ತಲ್ಲ, ಅದು 5,000 ಕೋಟಿ ಎಲ್ಲಿಂದ ತರ್ತಾರೆ ಮತ್ತೆ? ಹೊರೆ ಅಂತ ಆಗೋದಿಲ್ಲ ನೋಡಿ. ಸರ್ಕಾರ ಈಗ ನಾವೊಂದು ಘೋಷಣೆ ನಮ್ಮ ಒಂದು ಯೋಜನೆ ಅಂತಂದ್ಮೇಲೆ ಮಹಿಳೆಯರು ಕೊಡಬೇಕಾದ ಹೊಣೆಗಾರಿಕೆ ಸರ್ಕಾರದ್ದು. ಸರ್ಕಾರ ಏನ್ ಮಾಡುತ್ತೆ, ಹೌದು 5,000 ಕೋಟಿ ನಿಮ್ಗೆ ಇಲ್ಲ, 10,000 ಕೋಟಿ ನಿಮ್ಮ ಹತ್ರ ಇಲ್ಲ, ಖಜಾನೆಯಲ್ಲಿ ಇಲ್ಲ, ಅದು ಸರ್ಕಾರದ್ದು ಹೊಣೆಗಾರಿಕೆ. ಅದು ಏನಂದ್ರೆ ಅವ್ರು ಏನು ಸಂಪನ್ಮೂಲ ಸಂಗ್ರಹ ಮಾಡಬೇಕು, ಇದಕ್ಕೆ ಬೇರೆ ಬಜೆಟ್ ಅನ್ನು ನಿಗದಿ ಮಾಡಬೇಕು. ಹೇಳಕ್ಕೆ ಯಾಕೆ ಮೇಡಮ್ ಅವರು ಅಷ್ಟು ಒಂದು ವಾರ ಟೈಮ್ ತಗೊಂಡು ಇಲ್ಲಿವರೆಗೆ ಅದನ್ನ ಹೇಳಿಲ್ಲ? ಅವರು ಇಲ್ಲಿವರೆಗೆ ಅದನ್ನ ಹೇಳ್ತಿಲ್ಲ. ಅವರು ಯಾಕೆ ಅಂದ್ರೆ ನಮ್ಮ ಫಿನಾನ್ಸ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದೆ ಅಂತ ನಾವು ಅವ್ರ ಲೋಪವನ್ನ ಯಾಕೆ ತೋರಿಸೋದು ಅಂತಾನ, ಅನಗತ್ಯವಾಗಿ ಕಾಂಟ್ರವರ್ಸಿ ಯಾಕೆ ಕ್ರಿಯೇಟ್ ಮಾಡೋದು ಅಂತಾನ, ಅಥವಾ ಸಿದ್ದರಾಮಯ್ಯನವ್ರನ್ನ ಪ್ರತಿಪಕ್ಷಗಳು ಹಿಡ್ಕತವೆ? 1,26,00,000 ಕುಟುಂಬಗಳಿಗೆ ಹೋಗ್ತಾ ಇರ್ತಕ್ಕಂಥ ಹಣ ತಡವಾಗಾದ್ರೂ ಹೋಗ್ತದೆ ಹೊರತು 2 ತಿಂಗಳು ಬಿಟ್ಬಿಡ್ತಾರೆ ಅಥವಾ 1 ತಿಂಗಳು ಬಿಡಕ್ಕಾಗಲ್ಲ ಅಂತ ಯಾಕೆ ಹೇಳ್ಬೇಕು ಮೇಡಮ್ ಅವರು? ಅದು ಮಾಹಿತಿಯ ಕೊರತೆಯಿಂದ ಮಾಹಿತಿ ಕೊರತೆ ಹೆಂಗಾಗುತ್ತೆ? ತಪ್ಪಲ್ವಾ ಸರ್? ನೀವು ಹೇಳಿದ ಅವರು ಹೇಳಿದಾರಲ್ಲ, ಅದು ಅಸಹಾಯಕತೆ ಯಾಕೆ ಮೇಡಮ್ ಅವರಿಗೆ? ಅಸಹಾಯಕತೆ ಸರ್ಕಾರ ಈಗ ಸರ್ಕಾರ ತೀರ್ಮಾನ ಮಾಡಿರೋದು, ಯಾವ ಇಂಡಿವಿಜುವಲ್ ವ್ಯಕ್ತಿಯ ತೀರ್ಮಾನ ಅಲ್ಲ. ಅವ್ರ ಅದಕ್ಕೋಸ್ಕರ ಹೋರಾಟ ನಡೆಸಿದಾರೆ ಅವರು. ಅದನ್ನ ಹೇಳಕ್ ಅವ್ರು ಮುಂದೆ ಬರ್ತಿಲ್ವಲ್ಲ. ಏನ್ ಅಸಹಾಯಕತೆ? ಈಗ ಸರ್, ಈಗ ಎಲ್ಲಾ ಇಲಾಖೆಯವರು ನಮ್ಮ ಇಲಾಖೆಗೆ ಫಂಡ್ ಬರ್ಬೇಕು ಅಂತ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಅದು ವ್ಯವಸ್ಥೆಯಲ್ಲಿ ಅವ್ರು ಫೈಟ್ ಮಾಡ್ಲೇಬೇಕು, ಅದನ್ನ ನಾವು ಬಯಸ್ತೀವಿ. ಫೈಟ್ ಮಾಡಿದಂತಹ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಲಕ್ಷ್ಮಕ್ಕ ಅದನ್ನ ಹೇಳದೇ ಇರುವಂತ ಅಸಹಾಯಕತೆ ತಡೆಗೋಡೆ ಏನು? ಇಲ್ಲ, ನಮ್ಗೆ ಅದ ಮಾಹಿತಿ ಇಲ್ಲ. ಅವ್ರಿಗೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಏನಂದ್ರೆ, ಅವರು ಇವತ್ತು ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತೀರಾ? ಗೊತ್ತೇ ಇರಲ್ವಾ? ಹಂಗಾದ್ರೆ ಆಚೆ ಹೇಳಿದಾರಲ್ಲ, ಏನಂತ? ಈಗ ಮಾಧ್ಯಮಕ್ಕೆ ಹೇಳಿದ್ದಾರೆ, ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತನಾ? ಮಾಧ್ಯಮಕ್ಕೆ ಹೇಳಿದ್ದಾರೆ, ಬಿಡುಗಡೆ ಬಿಡಿಸ್ತೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ ಜನವರಿಯಲ್ಲಿ ನಂಗೆ ಗೊತ್ತೇ ಇರ್ಲಿಲ್ಲ ಹಣ ಬಂದಿದ್ದು ಅಂತ ಹೇಳಿ ಅವರು ಮೇಡಮ್ ಅವರು. ನನ್ಗೆ ಗೊತ್ತವ್ರು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ಈಗ ನಮಗೂ ಗೊತ್ತು, ನಾವು ಅವ್ರನ್ನ 15-20 ವರ್ಷ ಒಟ್ಟಿಗೆ ಗೊತ್ತೇ ಇರ್ಲಿಲ್ಲ ಅಂತ. ನಾನು ಸ್ಪಷ್ಟವಾಗಿ ಯಾರನ್ನ ಬಲಿಪಶು ಮಾಡ್ತಾ ಇದ್ದಾರೆ? ಯಾರು ಬಲಿಪಶು? ಈಗ ಸಣ್ಣ ಪುಟ್ಟ ಲೋಪ, ಮಹಿಳಾ ಸಚಿವರು ಯಾವುದೋ ಸಣ್ಣ ಪುಟ್ಟ ಲೋಪಗಳಿಗೆ
ಯಾರನ್ನ ಬಲಿಪಶು ಯಾರು ಮಾಡಕ್ ಹೋಗಿಲ್ಲ. ಈಗ ಅವರು ಸದನದಲ್ಲಿ ಹೇಳಿ ನಾನು ಮಹಿಳೆ ಅಂತ ಹಿಂಗ್ ಮಾಡ್ತಾ ಇದ್ದೀರಾ ಅಂತ, ನಾನು ಆ ವಿಷಯನ ಎಂಡೋರ್ಸ್ ಮಾಡ್ತೀನಿ. ಕಳೆದ ಬಾರಿ ಮಹಿಳೆ ಅಂತಾನೆ ಸಿ.ಟಿ. ರವಿ ಅವ್ರನ್ನ ಆತರ ಮಾತಾಡಿ. ಹೌದೌದು, ಅದು ನಾನು ಒಪ್ಪಲ್ಲ, ಅಂತ ವಿಷಯಗಳನ್ನ ಒಪ್ಪಲ್ಲ. ಅವ್ರನ್ನ ಕೆಟ್ಟದಾಗ ಮಾತಾಡುವಂಥದ್ದು, ಹಗುರವಾಗಿ ಮಾತಾಡುವಂಥದ್ದು ಒಪ್ಪಲ್ಲ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಚುರುಕಾಗಿ, ಬಹಳ ಸಕ್ರಿಯವಾಗಿ, ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಣ 2 ತಿಂಗಳು ಹಣ ಹೋಗಿಲ್ಲ ಅಂತ ಸಣ್ಣ ಪುಟ್ಟ ಲೋಪಗಳಿಗೋಸ್ಕರ ಅವ್ರನ್ನ ಯಾರು ಅವ್ರನ್ನ ಅಳಿಯುವಂಥದ್ದು, ಅವ್ರನ್ನ ತೇಜವಧೆ ಮಾಡಕ್ಕೆ ಬಿಜೆಪಿ ಕಾಂಗ್ರೆಸ್ ಯಾರು ಜೆಡಿಎಸ್ ಯಾರು ತಗೊಂಡಿಲ್ಲ. ಬಿಡಿ ಸರ್, ನೀವೇ ಒಪ್ಕೊಂಡ್ರೆ ಮಾಹಿತಿ. ಇಡೀ ರಾಜ್ಯದಲ್ಲಿ ಮೇಡಮ್ 1,26,00,000 ಜನ ಮಹಿಳೆಯರಿಗೆ ಇವರು ಅನ್ಯಾಯ ಮಾಡಿರ್ತಕ್ಕಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ನೀವೇ ಹೇಳ್ದಂಗೆ ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಗೌರವ ಇದೆ, ಅವ್ರೊಬ್ಬ ಮಹಿಳೆ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಇವತ್ತು ಮಾಹಿತಿ ಕೊರತೆ ಇಟ್ಕೊಂಡು ಇವತ್ತು ಸದನದಲ್ಲಿ ಮಾತಾಡ್ತಾರೆ ಅಂತಂದ್ರೆ ಇವ್ರ ವರ್ಕಿಂಗ್ ಮೆಕ್ಯಾನಿಸಮ್, ವರ್ಕಿಂಗ್ ಎಫಿಷಿಯನ್ಸಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ. ಈಗ ಮಾಧ್ಯಮದವರೇ, ನೀವೇ ಮಾಧ್ಯಮದವ್ರು ಫ್ಯಾಕ್ಟ್ ಚೆಕ್ ಮಾಡಿದಾಗ 10 ತಿಂಗಳಿಂದ ಕೂಡ ಬರ್ತಾ ಇಲ್ಲ ಅಂತ ಅನೇಕ ಜನ ಗ್ರಾಮೀಣ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಈಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಮಾರ್ಚ್ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹಾಕಿಲ್ಲ, ಹಾಗಾದ್ರೆ ಆ ದುಡ್ಡು ಎಲ್ಲೂ ಹೋಯ್ತು, ಯಾವ್ದಕ್ ಉಪಯೋಗಿಸ್ಕೊಂಡ್ರಿ? ಈಗ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅದನ್ನ ಬಿಹಾರ್ ಎಲೆಕ್ಷನ್ ಗೆ ಅದನ್ನ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರ್ರಿ. ನಾನ್ಸೆನ್ಸ್ ಯಾಕೆ ಮಾಡೋದಿಲ್ಲ? ಯಾಕೆ ನಿಮ್ಮ ಸಚಿವರೇ ಮಾಡ್ಲಿಲ್ಲ? ಬಿಹಾರ್ ಎಲೆಕ್ಷನ್ ಇದ್ದಾಗ, ತೆಲಂಗಾಣ ಬೇಜವಾಬ್ದಾರಿ ಮತ್ತೆ ಅವಿವೇಕತನದ ಮಾತು, ನಿಮ್ ಸಚಿವರಿಗೆ ಕೇಂದ್ರ ಸರ್ಕಾರ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ. ತೆಗೆದ್ರು ಮೋದಿ ಅವರು, ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟಿಲ್ಲ, ನೆರೆ ಪರಿಹಾರ ಕೊಟ್ಟಿಲ್ಲ, ಜಿಎಸ್ಟಿ ಕೊಟ್ಟಿಲ್ಲ, ನೀರಾವರಿ ಕೊಟ್ಟಿಲ್ಲ. ಮೋದಿ ತೆಗೆದ್ಬಿಟ್ಟವ್ರ ಮೋದಿ ಒಂದು ಶೇಡ್ ಅಲ್ಲ. ಕರೆಕ್ಟ್, ಬಿಹಾರ್ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಸರ್. ಹಾಗಾದ್ರೆ ರಾಜ್ಯಕ್ಕೆ ಬರುವಂತ ಅನುದಾನ ಕಡಿತ ಆಗಿದೆ 11,595 ಕೋಟಿ ರೂಪಾಯಿ. ಅದನ್ನ ಹಾಗಾದ್ರೆ ಕೇಂದ್ರ ಸರ್ಕಾರ ಬಿಹಾರ್ ಎಲೆಕ್ಷನ್ ಬಳಸ್ಕತ್ತಾ? ಅಲ್ಲ, ನಿಮ್ ಲಾಜಿಕ್ ಬರುವಂತದ್ದು ನಿಮ್ ಲಾಜಿಕ್ ಫೈನಾನ್ಸ್ ಕಮಿಷನ್ ಪ್ರಕಾರ ಬಂದೇ ನಿಮ್ ಲಾಜಿಕ್ ಹಂಗೆ ಅವರು ಕೊಟ್ಟೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಅವರು ಕಟ್ಟೆ ಕೊಡ್ತೀವಿ ಅಂತ ನೀವು ಕೇಳಿದ ಲಾಜಿಕಲ್ಲೇ ಅವರು ಕೇಳ್ತಾ ಇದ್ದಾರೆ. ಹೌದು ರೀ, 2 ತಿಂಗಳು ಬಿಹಾರ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಬರ್ಬೇಕಾಗಿರೋದು 11,000 ಕೋಟಿ ಹಣನ ಅವ್ರು ಹಂಗೆ ಹೇಳ್ತಾರೆ, ಬಿಡುಗಡೆ ಮಾಡ್ತೀವಿ ಕೊಡ್ತೀವಿ. ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗ್ಬೇಕಾಗಿರ್ತಕ್ಕಂಥ ಯಾಕಿನ್ನ ಬಿಡುಗಡೆ ಮಾಡಿಲ್ಲ? ಅಲ್ಲ, ಅದೇ ನಿಮಗೂ ಅದೇ ಅಪ್ಲೈ ಆಗುತ್ತೆ. ನಮ್ದು ಈ ಕಂತಲ್ಲಿ ಏನ್ ಬರ್ಬೇಕು ಬಂದೇ ಬರುತ್ತೆ ಈ ಫೈನಾನ್ಷಿಯಲ್ ಇಯರ್. ಅದಕ್ಕೂ ಅದಕ್ಕೆ ಹೆಂಗ್ ರಿಲೇಟ್ ಮಾಡ್ತೀರಾ ನೀವು? ಬರ್ತದೆ. 15ನೇ ಹಣಕಾಸಿನ ಆಯೋಗದ ಹಣ ಬಂದಿಲ್ಲ, ಅದನ್ನ ಹೇಳ್ತಾ ಇರೋದು. ಮೋದಿ ತಿನ್ಸೇಗ್ಬಿಟ್ಟ ಸಚಿವರಿಗೆ ಮಾಹಿತಿ ವಿಧಾನಸೌಧದ ಮಾಹಿತಿ ಒಂದು ಕೋಟಿ ಅನ್ಯಾಯ ಮಾಡಿರ್ತಕ್ಕಂಥ ನೀವು ತೆಲಂಗಾಣಕ್ಕೆ ಈ ತರ ನಮಗ್ ಕೊಡೋ ಕೇಳಿ ಮಾಡಬೇಡ್ರಿ. ಬಿಜೆಪಿ ಹಣವನ್ನ ನಮಗ್ ಕೊಡಿ, ನಮ್ಮ ರಾಜ್ಯದ ಹಣವನ್ನ ಕೊಡಿ. ಮಾಹಿತಿ